ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವ ಮುನ್ನ ಈ ಬಾರಿ ಮನೆಯನ್ನ ಪ್ರವೇಶ ಮಾಡುವ ವ್ಯಕ್ತಿಗಳ್ಯಾರು ಎನ್ನುವ ಪ್ರಶ್ನೆ ಹಲವರಲ್ಲಿ ಇರುತ್ತೆ. ಅದೇ ರೀತಿ ಕಾರ್ಯಕ್ರಮ ಶುರುವಾದ ನಂತರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದು ಯಾರು ಎಂಬ ಪ್ರಶ್ನೆ ಕಾಡಲು ಶುರುವಾಗುತ್ತೆ. ಈ ಪ್ರಶ್ನೆಗೆ ಉತ್ತರ ಪಡೆಯಲೆಂದೇ ಹಲವರು ಬಿಗ್ ಬಾಸ್ ಕಾರ್ಯಕ್ರಮವನ್ನ ವಾರಾಂತ್ಯದಲ್ಲಿ ತಪ್ಪದೆ ನೋಡ್ತಾರೆ. ಅದರಲ್ಲಿಯೂ ಕನ್ನಡದಲ್ಲಿ ಕಿಚ್ಚನ ಪಂಚಾಯಿತಿಗೆ ಇರುವ ಬೆಲೆ ಬೇರೆಯದ್ದೇ. ಕಾಲೆಳೆಯುತ್ತಾ, ನಗುತ್ತಾ, ನಲಿಯುತ್ತಾ ಅಲ್ಲಲ್ಲಿ ಕಿಚ್ಚ ಸ್ಪರ್ಧಿಗಳ ಕಿವಿಯನ್ನ ಹಿಂಡುವ ಶೈಲಿಗೆ ಹಲವರು ಅಭಿಮಾನಿಗಳಾಗಿದ್ದಾರೆ. ಇನ್ನು ಬೇರೆ ಭಾಷೆಯ ಕತೆ ಗೊತ್ತಿಲ್ಲ. ಆದ್ರೆ ಕನ್ನಡದಲ್ಲಿ ವಾರಾಂತ್ಯದ ಕತೆ ಹೇಳಲು ಸುದೀಪ್ ಬಂದ್ರೆ ಹಲವರಿಗೆ ನಡುಕ ಶುರುವಾಗಿರುತ್ತೆ. ಕಿಚ್ಚನ ಚಪ್ಪಾಳೆ ತಮಗೆ ಸಿಗಬಹುದು ಎನ್ನುವ ಆಶಾ ಭಾವನೆ ಕೂಡ ಮನೆ ಮಾಡಿರುತ್ತೆ. ಈ ವಾರ ಕೂಡ ಇದರಿಂದ ಹೊರತಾಗಿರಲಿಲ್ಲ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ 1 ಎಲ್ಲರಿಗೆ ಕ್ಲಾಸ್ ತೆಗೆದುಕೊಂಡ ಸುದೀಪ್ ಧನುಷ್ ಅವರಿಗೆ ಕ್ಯಾಪ್ಟನ್ ಆಗಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ರಘು ಅವರಿಗೆ ಪ್ರಿನ್ಸಿಪಾಲ್ ಅನುಭವ ಹೇಗಿತ್ತು ಎಂದು ಕೇಳಿದರು. ಆನಂತರ ಪ್ರಿನ್ಸಿಪಾಲ್ ರಘು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಕಾಲೇಜ್ ದಿನಗಳಿಗೆ ಮರಳಿದ ನಿಮ್ಮ ಅನುಭವ ಹೇಗಿತ್ತು ಎಂದು ಪ್ರಶ್ನೆ ಮಾಡಿದರು. ಇದಕ್ಕೆ ಮಲ್ಲಮ್ಮ, ನಾವು ಶಾಲೆ ಕಾಲೇಜ್ಗೆ ಹೋಗ್ಲಿಲ್ಲ, ಆದ್ರೆ ಇದೆಲ್ಲ ನೋಡಿದ ಮೇಲೆ ಹೋಗ್ಬೇಕು ಎಂದು ಅನಿಸಿದ್ದು ಸುಳ್ಳಲ್ಲ ಎಂದು ಹೇಳಿದರು. ಶಾಲೆಗೆ ಹೋಗ್ಲಿಲ್ಲ ಎಂದು ಕಣ್ಣೀರು ಹಾಕಿದರು. ಹೀಗೆ ನಗುತ್ತಾ ಎಲ್ಲರನ್ನ ನಗಿಸುತ್ತಾ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಾ ಬಂದ ಸುದೀಪ್ ಅನಂತರ ರಕ್ಷಿತಾ ಅವರ ವಿರುದ್ಧ ಕೇಳಿ ಬಂದ ಅಪಸ್ವರ ಕುರಿತು ಪ್ರಶ್ನೆ ಮಾಡಿದರು. ಆಗ ರಾಶಿಕಾ ಟಾಸ್ಕ್ ವಿಚಾರದಲ್ಲಿ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಅಶ್ವಿನಿ ಗೌಡ ಕೂಡ ರಕ್ಷಿತಾ ಅವರ ವಿರುದ್ಧ ಹರಿಹಾಯ್ದರು. ಚಪ್ಪಲಿ ತೋರಿಸಿದರು. ಇವೆಲ್ಲ ವರ್ತನೆ ನನಗೆ ಸರಿ ಎಂದು ಅನ್ಸ್ಲಿಲ್ಲ ಎಂದು ಹೇಳಿದರು. ರಿಷಾ ಕೂಡ ಇಲ್ಲದೆ ಇರೋ ಕಡೆ ಮೂಗು ತೂರಿಸ್ತಾರೆ ಎಂದು ಹೇಳಿದರು. ರಕ್ಷಿತಾ ಮೂಗು ತುರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಪ್ರಶ್ನೆಗೆ ಸೂರಜ್ ರಕ್ಷಿತಾ ಪರ ವಕಾಲತ್ತು ವಹಿಸಿದರು. ರಕ್ಷಿತಾ ಅನಗತ್ಯ ಮಾತು ಮಾತನಾಡ್ತಾರೆ ಅಂತ ನನಗೆ ಅನ್ಸಲ್ಲ ಎಂದು ಹೇಳಿದರು. ಪ್ರಿನ್ಸಿಪಾಲ್ ರಘು ಕೂಡ ರಕ್ಷಿತಾ ತುಂಬಾ ಸೆನ್ಸಿಬಲ್ ಹುಡುಗಿ, ಪ್ರಾಕ್ಟಿಕಲ್ ಹುಡುಗಿ ಎಂದು ಹೊಗಳಿದರು. ಕಾವ್ಯ ಅವರು ಕೂಡ ರಕ್ಷಿತಾ ಪರ ಬೆಂಬಲ ಬಾವುಟ ಹಾರಿಸಿದ್ರು. ಸ್ನೇಹಿತರೆ, ಈ ವಾರದ ಕಿಚನ ಪಂಚಾಯಿತಿ ಯಾರೆಲ್ಲ ನೋಡಿದಿರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.